ನಾನು ಪಾಪ ಇತ್ತೀಚೆಗೆ ಬಿಜೆಪಿ ಜೊತೆ ಸ್ನೇಹ ಮಾಡ್ಕೊಂಡವ್ರೆ ಜೆಡಿಎಸ್ನವರು. ನಾನು ದೇವೇಗೌಡರ ಬಗ್ಗೆ ಅವ್ರಿಗೊಂದೇ ಒಂದು ಮಾತು ಹೇಳೋದು, ದೇವೇಗೌಡ್ರೆ ನೀವು ನರೇಂದ್ರ ಮೋದಿ ಅವರು ಚೆನ್ನಾಗಿದ್ದೀರಿ, ಅವ್ರಿಗೊಂದು ಮಾತು ಹೇಳಿ ದುಡ್ಡು ಬಿಡುಗಡೆ ಮಾಡಿಸಪ್ಪ, ಕರ್ನಾಟಕದಲ್ಲಿ ಬರಗಾಲ ಇದೆ, ರೈತರು ಕಷ್ಟದಲ್ಲಿದ್ದಾರೆ ಅಂತ ದೇವೇಗೌಡರಿಗೆ ಮನವಿ ಮಾಡ್ತೀನಿ. ಏನ್ ಮಾಡ್ಬೇಕು? ಓಟ್ಗೋಸ್ಕರ, ತಮ್ಮ ಅಸ್ತಿತ್ವಗೋಸ್ಕರ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವ್ರು. ಇದೇ ಬಿಜೆಪಿ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿನ ವಿರೋಧ ಮಾಡ್ತಾ ಇದ್ದಂಥವ್ರು. ಜನತಾದಳ ಜಾತ್ಯತೀತ, ಯಾವುದೇ ಜಾತಿ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ಧರ್ಮ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಪಕ್ಷ ಅಂತ ಹೆಸರಿಟ್ಕೊಂಡು ಜಾತ್ಯತೀತ ಅಂತ ಹೆಸರಿಟ್ಕೊಂಡು ಈಗ ಕೋಮುವಾದಿಗಳ ಜೊತೆ ಸಂಪರ್ಕ, ಅವ್ರ ಜೊತೆ ಅಲಯನ್ಸ್, ಚುನಾವಣೆಯಲ್ಲಿ ಇಬ್ರು ಜೊತೆಲಿ ಬರ್ತಾರಂತೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಡೋಂಗಿಗಳಿಗೆ ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ತೀನಿ. ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ನಾವು ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು. 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಎಲ್ಲಿ ಬಿಜೆಪಿಯವರು ನೋಡೋಣ. ಅದಕ್ಕೆ ನಾನು ಹೇಳಿದೆ, ಒಂದೇ ವೇದಿಕೆ ಮೇಲೆ ಬರಲಿ, ಚರ್ಚೆ ಮಾಡೋಣ ಅಂತ ಹೇಳಿ. ಅಲ್ಲಿ ಕೂತ್ಕೊಂಡು ಏನೋ ಹೇಳೋದಲ್ಲ, ಬರಲಿ, ಒಂದೇ ವೇದಿಕೆ ಮೇಲೆ ಬರಲಿ. ಈ 5 ಯೋಜನೆಗಳಿಗೆ ಈ ವರ್ಷ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು? 38,000 ಕೋಟಿ ರೂಪಾಯಿಗಳು. ಮುಂದಿನ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಮುಂದಿನ ವರ್ಷ 58,000 ಕೋಟಿ. ಹಿಂದೆ ಯಾವಲಾರು ಸರ್ಕಾರ ಮಾಡಿತ್ತಾ? ನೀವ್ ಹೇಳ್ರಯ್ಯ. ಅವನ್ ಯಾರ ಒಬ್ನೇ ಕೂಕತವನೆ. ಮಾಡಿತ್ತಾ? ಇವತ್ತು ಪ್ರತಿ ಕುಟುಂಬ, ಬಡವರ ಕುಟುಂಬ, ಆ ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ. ಎಷ್ಟು ಜನಕ್ಕೆ? ಸುಮಾರು 4.5 ಕೋಟಿ ಜನರಿಗೆ. ಎಷ್ಟು ಜನರಿಗೆ? 4.5 ಕೋಟಿ. ಕರ್ನಾಟಕದಲ್ಲಿರ್ತಕ್ಕಂಥ ಜನಸಂಖ್ಯೆ 7 ಕೋಟಿ. 7 ಕೋಟಿನಲ್ಲಿ 4.5 ಕೋಟಿ ಜನರಿಗೆ ಇವತ್ತು 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಯಾವ ಸರ್ಕಾರ ಕೊಟ್ಟಿತ್ತು? ಇವತ್ತು ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನುಡಿದಂತೆ ನಡೆದಿದ್ದೀವಿ. ಶಕ್ತಿ ಯೋಜನೆ, ಫ್ರೀ ಬಸ್ನಲ್ಲಿ ಟಿಕೆಟ್ ತಗೊಳಗಿಲ್ಲ, ಹಾಗೆ ತಿರುಗಾಟ ಮಾಡ್ತಕ್ಕಂಥದ್ದು. 139 ಕೋಟಿ ಮಹಿಳೆಯರು. ಎಷ್ಟು? 139 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. 1,51,00,000 ಕುಟುಂಬಗಳಿಗೆ, 1,51,00,000 ಕುಟುಂಬದ ಒಳಗೆ 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್. 1,28,00,000 ಕುಟುಂಬಗಳಿಗೆ, ಬಿಪಿಎಲ್ ಕಾರ್ಡ್ದಾರರಿಗೆ, ಅಂತ್ಯೋದಯ ಕಾರ್ಡ್ದಾರರಿಗೆ 5 ಕೆಜಿ ಅಕ್ಕಿ ಬದಲು 170 ರೂಪಾಯಿ. 170 ರೂಪಾಯಿ.
1,18,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಪ್ರತಿ ತಿಂಗಳು 2,000 ರೂಪಾಯಿ. ಯಾರಿಗೆ? ಎಲ್ಲ ಹೆಣ್ಮಕ್ಳೆಲ್ಲ ಆ ಕಡೆ ಊಟ ಮಾಡಕ್ ಹೊಟ್ಟೋಗಿದ್ದಾರೆ. ಏನ್ರಮ್ಮ ಬರ್ತಾ ಇದೆಯಾ? ಇಲ್ಲ. 2,000 ರೂಪಾಯಿ. ಯುವ ನಿಧಿ ಯಾರಿಗೆ ಕೆಲಸ ಇಲ್ಲದಂತ ಗ್ರಾಜ್ಯುಯೇಟ್ಸ್ಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ ಇವತ್ತಿನವರಿಗೆ ಶಿವಮೊಗ್ಗದಲ್ಲಿ ಅದಕ್ಕೆ ಚಾಲನೆ ಕೊಟ್ಟು, ಈ ತಿಂಗಳು ಚಾಲನೆ ಕೊಟ್ಟು ಸುಮಾರು 1,00,000 ಯುವಕ ಯುವತಿಯರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಒಟ್ಟು 4,00,000 ಯುವಕ ಯುವತಿಯರಿಗೆ ಕೊಡ್ತಾ ಇತ್ತು. 4,00,000 ಯುವಕ ಯುವತಿಯರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.